ಗಾಯ್ಸ್ ಫೈನಲಿ ಕಲ್ತಗಿರಿ ಟೆಂಪಲ್ ಬಂದಿದ್ದೀವಿ. ಸೊ ಇಲ್ಲಿ ಈ ಟೆಂಪಲ್ ಬಂದುಬಿಟ್ಟು ಫಾಲ್ಸು ಮತ್ತು ಟೆಂಪಲ್ ಎರಡೂ ಜೊತೆಗೇ ಇರುತ್ತೆ. ಅಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ ನಿಮಗೆ. ಟೈಮ್ ಬಂದು 3 ಗಂಟೆ ಆಗ್ತಾ ಬಂತು. ಇಲ್ಲಿ ಬಂದುಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಎಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕು. ಬನ್ನಿ ಹೋಗೋಣ ಟೆಂಪಲ್ಗೆ. ಗಾಯ್ಸ್ ದೇವಸ್ಥಾನ ಅಲ್ಲಿದೆ, ದೇವಸ್ಥಾನಕ್ಕೆ ಹೋಗೋ ದಾರಿ ನೋಡಿ ಏನಿದೆ. ನೀರಲ್ಲೇ ನಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ. ಹಾಂ ಇಲ್ಲಿ ಕೂಡ ತಣ್ಣಗಿದೆಲ್ಲ ಅವರು. ತಣ್ಣಗಿದೆ ನೀರು, ಅದು ಕ್ಲಿಯರ್ ಆಗಿದೆ ನೀರು ಮಾತ್ರ. ತುಂಬ ಜನ ಸ್ನಾನ ಮಾಡ್ತಾರೆ. ಅಲ್ಲಿ ದೇವಸ್ಥಾನ, ಇಲ್ಲಿ ಮೇಲೆ ಹೋಗ್ಬೇಕು ವಾಟರ್ ಫಾಲ್ಸ್ಗೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಬೋಣ. ದೇವಸ್ಥಾನದಲ್ಲಿ ನಾನು ವೀಡಿಯೋಸ್ ಮಾಡಲ್ಲ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ರೆಸ್ಟ್ರಿಕ್ಟ್ ಮಾಡಿರ್ತಾರೆ. ಸೊ ಇಲ್ಲೂ ಮಾಡಲ್ಲ. ಹೋಗಿ ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ದರ್ಶನ ಆಯಿತು. ಫಾಲ್ಸ್ ನೋಡೋಕೆ ಹೋಗೋಣ ಬನ್ನಿ. ಮೇಲೆ ಇದೆ ಫಾಲ್ಸ್. ಆ ಕಡೆ ಬಟ್ಬಿಟ್ಟು ದೇವಸ್ಥಾನ, ಇಲ್ಲಿಂದ ಸ್ಟೆಪ್ಸಲ್ಲಿ ಹತ್ಕೊಂಡು ಹೋದ್ರೆ ಆ ಕಡೆ ಫಾಲ್ಸ್ ಇದೆ. ಆ ಫಾಲ್ಸ್ ಹರ್ಕೊಂಡು ಇಲ್ಲಿ ಬರ್ತಾ ಇರೋದು. ಸೊ ಬನ್ನಿ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ. ಇಲ್ಲೇನಷ್ಟಿಲ್ಲ, ಮೇಲೆ ಹೋಗೋಣ ಬನ್ನಿ. ಟೈಮ್ 3:15 ಆಯಿತು. ಇದೇ ನೋಡಿ, ಇದೇ ಫಾಲ್ಸು. ಸೊ ಅಷ್ಟೊಂದು ದೊಡ್ಡ ಫಾಲ್ಸ್ ಏನಲ್ಲ, ಚಿಕ್ಕ ಫಾಲ್ಸು. ಇಲ್ಲೇ ನೀರು ಹರ್ಕೊಂಡು ಅಲ್ಲಿ ದೇವಸ್ಥಾನ ಹತ್ರ ಹೋಗ್ತದೆ. ಪ್ಲಾಸ್ಟಿಕ್ಕು ಅದು ಇದು ಅಂದ್ಕೊಂಡು ಎತ್ಕೊಬಂದು ಎಷ್ಟು ಗಲೀಜು ಮಾಡಿಕೋರೆ ನೋಡಿ. ಚೆನ್ನಾಗಿರೋ ಜಾಗಗಳನ್ನ. ಇದೇ ಫಾಲ್ಸು. ಸೊ ಅಷ್ಟೊಂದೇನು ದೊಡ್ಡ ಫಾಲ್ಸ್ ಅಲ್ಲ ಇದು, ಏನೋ ಚಿಕ್ಕ ಫಾಲ್ಸ್ ಅಷ್ಟೇ. ದೇವಸ್ಥಾನ ಮುಂದೆ ಅಲ್ಲಿ ಹರಿತಾ ಇರುತ್ತೆ. ಓಕೆನಾ. ಇಲ್ಲಿ ಮೇಲಿಂದ ಎಲ್ಲೋ ಬರ್ತಾ ಇದೆ, ಬಟ್ ಅದು ಮೇಲೆ ಎಲ್ಲಿಂದ ನಾವು ಬರ್ತಾ ಇದೆ ಗೊತ್ತಿಲ್ಲ. ಅಲ್ಲಿ ಬಂದುಬಿಟ್ಟು ನಮಗೆ ಫಾರೆಸ್ಟ್ ಹೋಗೋ ಜಾಗ ಇದೆ, ಅಂದರೆ ಮೇಲೆ ಕೂಡ ಹತ್ಕೊಂಡು ಹೋಗ್ಬೋದು. ಮೇಲೆ ಕೂಡ ಹತ್ಕೊಂಡು ಹೋಗ್ಬೋದು. ಸೊ ಮೇಲೆ ಹೋಗ್ಬಿಟ್ಟು ಏನಿದೆ ನೋಡೋಣ ಬನ್ನಿ. ಫಿಕ್ಸ್ ನಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಫಾಲ್ಸ್ ಹತ್ರ ಏನೋ ಒಂದು ಬೊಂಬೆ ಥರ ಇತ್ತು. ಸೊ ಏನಂತ ನೋಡಿ, ಇಲ್ಲಿ ನಿಂಬೆಹಣ್ಣು ಮತ್ತು ಇಲ್ಲಿ ಏನೋ ಬೊಂಬೆ ಹಾಕಿದ್ದಾರೆ ಗುರು. ಅದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನೋ ಮಠ ಮಂತ್ರನೇ ಪಕ್ಕ ಮಾಡಿಸಿರ್ತಾರೆ ಅನಿಸ್ತೈತೆ ನನಗೆ. ಓಕೆ ಬನ್ನಿ. ಅಲ್ಲಿ ದಾರಿ ಕಂಟಿದೆಯಲ್ಲ, ಅದು ಬಂದುಬಿಟ್ಟು ಮೇಲೆ ಫಾರೆಸ್ಟ್ಗೆ ಹೋಗುತ್ತೆ. ಸೊ ನೀರು ಎಲ್ಬಿಂದ ಬರ್ತಿದೆಯಲ್ವಾ, ಅಲ್ಲಿ ಗಂಟ ಹೋಗುತ್ತೆ ಅಂತ ಅನ್ಕೋತೀನಿ. ಬನ್ನಿ ನೋಡೋಣ ಅಲ್ಲೇನಿದೆ ಅಂತ. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಆಚೆ ಎಕ್ಸಿಟ್ ಹತ್ರ ಹೋದ್ರಿ. ಸೊ ಅಲ್ಲಿ ಬಂದ್ಬಿಟ್ಟು ನಮ್ಮ ಹೊಟ್ಟೆ ಹಸಿತಾ ಇತ್ತು. ಯಾರೋ ಅನ್ನದಾನ ಮಾಡಿಸ್ತಾಯಿದ್ರು. ಅಲ್ಲಿಗೆ ಹೋಗ್ಬಿಟ್ಟು ಯಾರೋ ಕಾಣಿಸ್ಕೊಂಡ್ರು. ಕೇಳಿದೆ, ಅಣ್ಣ ಅನ್ನದಾನ ನಾನು ಕೇಳಿದೆ. ಅವ್ರನ್ನ ನೋಡಿಕೊಂಡು ನಾನು ಯಾರು ಗೊತ್ತಾ ಅಂದರು. ನನಗೆ ಯಾರಂತಲೇ ಗೊತ್ತಿಲ್ಲ. ನಾನಿರೋದು ಬ್ಯಾಂಗ್ಳೂರಲ್ಲಿ. ನಾನು ಇವಾಗ ಚಿಕ್ಕಮಗಳೂರು ಟ್ರಿಪ್ ಅಂತ ಬಂದಿದ್ದೀನಿ. ಸೊ ಅವ್ರು ಯಾರು ಅಂತಾರೆ ನನಗೆ ಗೊತ್ತಿಲ್ಲ. ಅವ್ರು ಯಾರು ಅಂತಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲ ಅಣ್ಣ ಅಂದೆ. ನಾನು ನಿಮ್ಮ ಅಂಗಡಿಗೆ ಡೈಲಿ ಬರ್ತೀನಿ ಅಂದರು. ಸೊ ನಾನು ಬ್ಯಾಂಗ್ಳೂರಲ್ಲೇ ಒಂದು ಅಂಗಡಿ ಇದೆ. ಬ್ಯಾಂಗ್ಳೂರಲ್ಲೇ ನಮ್ಮದೊಂದು ಚಿಕ್ಕದು ಅಂಗಡಿ ಇದೆ. ಸೊ ನಿಮ್ಮ ಅಂಗಡಿಗೆ ನಾನು ಡೈಲಿ ಬರ್ತೀನಿ ಅಂದರು. ನಾನು ಯಾವತ್ತೂ ನೋಡಿಲ್ಲ ಅಣ್ಣ, ನಾನು ಅಂಗಡಿಯಲ್ಲಿ ಇರಲ್ಲ ಅಂದೆ. ನನ್ನ ಡೈಲಿ ನೋಡ್ತೀನಿ, ಅಂಗಡಿ ಹತ್ರ ಬರ್ತಾ ಇರ್ತೀಯಾ ಅಂತ ಹೇಳಿದ್ರು. ಸರಿ ಅಣ್ಣ ಓಕೆ, ನಾನು ನೋಡಿರಲ್ಲ ಅಂದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿ ಅನ್ನದಾನ ಆರ್ಗನೈಸ್ ಮಾಡ್ತಾ ಇರೋದೇ ಅವರು. ಇಲ್ಲಿ ಯಾವುದೋ ಹೊಸ ದೇವ್ರ ಪ್ರತಿಷ್ಠಾಪನೆ ಮಾಡ್ತಿದ್ದಾರಂತೆ. ಸೊ ಅವರೇ ಆರ್ಗನೈಸ್ ಮಾಡ್ತಿದ್ದಾರೆ, ಅವರೇ ಅನ್ನದಾನ ಮಾಡ್ತಿದ್ದಾರಂತೆ. ಹೋಗ್ಬಿಟ್ಟು ಫಾಲ್ಸ್ ಎಲ್ಲ ನೋಡ್ಕೊಬನ್ನಿ, ಅಷ್ಟೊತ್ತು ರೆಡಿ ಆಗಿರುತ್ತೆ, ಆಮೇಲೆ ತಿಂದರು ಅಂತ ಅಂದರು. ಸರಿ ಅಂದ್ಬಿಟ್ಟು ಇಲ್ಲಿ ಹತ್ರ ಬಂದ್ರಿ. ಒಂದೊಂದು ಫ್ರೆಂಡು ಅಲ್ಲೇ ಕೂತ್ಕೊಂಡ ಕಾಲು ನೋವು ಅಂತ. ನಾನು ಇರಲ್ಲ, ಏನಿದೆ ನೋಡೋಕೆ ಬಂದೆ. ಈ ದಾರಿ ಉದ್ದಕ್ಕೆ ಹೋಗ್ತಾನೆ ಇದೆ, ನೋಡೋಣ ಬನ್ನಿ ಏನೈತೆ ಅಂದ್ಬಿಟ್ಟು. ಬೇಸ್ ಅಲ್ಲಿಂದ ಹೋಗ್ತಿದ್ದಾರಲ್ಲ, ಅವ್ರ ಹತ್ರ ಕೇಳಿದೆ ಇನ್ನೂ ಮುಂದೆ ಏನಿದೆ ಗುರು ಅಂತ. ಇನ್ನೂ ನೀರು ಹರಿತಾ ಇದೆ, ಹೋಗಿ ಚೆನ್ನಾಗಿರುತ್ತೆ ಅಂದರು. ಬನ್ನಿ ನೋಡೋಣ. ಅವ್ರು ಬೇರೆ ಫೋನ್ ಮಾಡಿದ್ರು, ನಾನು ಇವಾಗ ಹೇಳಿದ್ನಲ್ವಾ, ಅವರು ಫೋನ್ ಮಾಡಿದ್ರು ಊಟ ರೆಡಿ ಆಗಿದೆ ಬನ್ನಿ ಅಂತ. ಇನ್ನು ಬಂದುಬಿಟ್ಟಿವಲ್ಲ, ನೋಡ್ಕೊಂಡು ಹೋಗೋಣ ಬನ್ನಿ. ವಯಸ್ಸು ಬೆಟ್ಟ ಹತ್ಕೊಂಡು ಲಾಸ್ಟಿಗೆ ಫಾಲ್ಸ್ ಹತ್ರ ಬಂದೆ. ಬಟ್ ಅಷ್ಟೊಂದು ವರ್ತೇನಿಲ್ಲ. ನೋಡಿ ನೋಡಿ ತುಂಬ ಚಿಕ್ಕದೇ ಇದೆ ಫಾಲ್ಸು. ಆ ಫಾಲ್ಸೇ ಅನ್ನಲ್ಲ, ಸುಮ್ಮನೆ ಹರ್ಕೊಂಬರ್ತಾರೆ ನೀರಿದು. ಬಟ್ ಓಕೆ, ಸ್ನಾನ ಮಾಡೋರು ಮಾಡ್ಬೋದು ಅಷ್ಟೇ. ಓಕೆ ವಾಪಸ್ ಹೋಗೋಣ ಬನ್ನಿ. ಏನಿಲ್ಲ, ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೋಗೋಷ್ಟಲ್ಲಿ ಹೆಂಗಿದ್ರು ಒಂದು 6 ಗಂಟೆ ಆಗೋಗುತ್ತೆ. ಅಲ್ಲೆಲ್ಲಾದರೂ ಪೀಕಲ್ಲಿ ಸನ್ಸೆಟ್ ನೋಡಿಕೊಂಡು ಹಂಗೆ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ.
ಮತ್ತು ನಾಳೆ ಬೆಳಗ್ಗೆ ಎದ್ದು ಬೇಲೂರು ಹಳೆಬೀಡು ಅದೆಲ್ಲ ನೋಡ್ತೀನಿ ಬನ್ನಿ. ಅದೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಆ ವ್ಲಾಗ್ ಬೇಕಂದರೆ ನೀವು ಮರಿದಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೆಲ್ ಐಕನ್ ಆಲಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಅವಾಗ ನೋಟಿಫೈ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಹಾಕಿದ್ರೆ ನಿಮ್ಗೆ ಸಿಗುತ್ತೆ. ಓಕೆ ಬಾಯ್.